ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ಸಂಜೆ ಇದು ಅನಿರೀಕ್ಷಿತ ಬೆಳವಣಿಗೆ ಆಗಿರಲಿಲ್ಲ. ಆದರೆ ಅಲ್ಲಿ ಆ ದೃಶ್ಯ ಇತ್ತಲ್ಲ, ಅದು ಬೇರೆಯ ಒಂದು ಕಥೆಯನ್ನ ಹೇಳ್ತಿತ್ತು. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ. ದೆಹಲಿಯಿಂದ ವಾಪಸ್ ಬಂದಂತ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಎಲ್ಲರ ನಿರೀಕ್ಷೆಯಾಗಿತ್ತು, ಎಲ್ಲರಿಗೂ ಗೊತ್ತಿತ್ತು. 2 ದಿನಗಳ ಹಿಂದೆ ಕೂಡ ಅವರು ರಾಜೀನಾಮೆ ನೀಡುತ್ತಾರೆ ಅನ್ನೋ ಸುದ್ದಿಗಳು ಮಾಧ್ಯಮದಲ್ಲಿ ಬರ್ತಾನೆ ಇತ್ತು. ಆದರೆ ಇವತ್ತು ಅವರು ರಾಜೀನಾಮೆ ತಮ್ಮ ನಿರ್ಧಾರವನ್ನ ಪ್ರಕಟಿಸುವಾಗ ಅವರ 2 ಕಣ್ಣುಗಳು ತುಂಬಿ ಬಂದಿತ್ತು. ಅವರು ಕಣ್ಣೀರು ಹಾಕ್ತಾ ಇದ್ರು, ಕರ್ಚಿಪ್ನಲ್ಲಿ ತೆಗೆದು ಕಣ್ಣನ್ನ ಒರೆಸ್ಕೊತಾ ಇದ್ರು. ಜೊತೆಗೆ ಅವರು ಏನು ಹೇಳಬೇಕು ಅದನ್ನ ಹೇಳಿದ್ರು. ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೇ ಇಲ್ಲ, ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿಲ್ಲ. ಆದ್ದರಿಂದ ಪ್ರಶ್ನೆಗಳಾಗಿ ಉಳಿದವು. ಆದ್ರೆ ಅದಕ್ಕೂ ಉತ್ತರ ಇತ್ತು. ನಾಗೇಂದ್ರ ಅವರು ಸಚಿವ ಸಂಪುಟ ಸೇರಿ 20-25 ದಿನಗಳ ಅವಧಿಗೆ 30 ದಿನಗಳಿಗಿಂತ ಕಡಿಮೆ ಅವಧಿಗೆ ರಾಜೀನಾಮೆ ಕೊಡಬೇಕಾದಂತ ಸ್ಥಿತಿ ಯಾಕೆ ನಿರ್ಮಾಣ ಆಯಿತು? ಇದಕ್ಕೆ ಜವಾಬ್ದಾರರು ಯಾರು? 20, 27, 30 ದಿನಗಳ ಹಿಂದೆ ಇದ್ದ ಸ್ಥಿತಿಗೂ ಈಗಿನ ಸ್ಥಿತಿಗೂ ಅಂತ ಮಹಾನ್ ಬದಲಾವಣೆ ಆಯ್ತಾ? ಅವರು ಸಂಪುಟವನ್ನು ತೆಗೆದುಕೋಬೇಕಾದ್ರೆ ಅವರ ಮೇಲೆ ಆರೋಪ ಇತ್ತು ಅನ್ನುವುದು ಕಾಂಗ್ರೆಸ್ ಹೈಕಮಾಂಡಿಗಾಗಲಿ ಮಹಾನ್ ನಾಯಕರಿಗಾಗಿ ಗೊತ್ತಿರಲಿಲ್ವಾ? ಗೊತ್ತಿದ್ರೂ ಕೂಡ ಅವರನ್ನ ತೆಗೆದುಕೊಂಡಿದ್ದು ಯಾಕೆ? ತೆಗೆದುಕೊಂಡ ಮೇಲೆ ಅವರನ್ನ ಬಿಟ್ಟಿದ್ದು ಯಾಕೆ? ಸೊ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಾವು ಸ್ವ ಇಚ್ಛೆಯಿಂದ ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತಂದ್ರು. ಆದ್ರೆ ಅದು ಸ್ವ ಇಚ್ಛೆಯ ರಾಜೀನಾಮೆಯ ರೀತಿ ಕಾಣ್ತಾನೆ ಇರಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳ ಒತ್ತಡದಿಂದ ಅವರು ರಾಜೀನಾಮೆ ನೀಡಬೇಕಾದ ಸ್ಥಿತಿ ಬಂತು. ಆದ್ರಿಂದಲೇ ಅವರ ಕಣ್ಣಲ್ಲಿ ನೀರು ಬಂದಿತ್ತು. ಅವರು ಸಂಪುಟದಲ್ಲಿ ಇರದೇ ಇರಲಿ, ಅಥವಾ ಒಬ್ಬ ಭ್ರಷ್ಟ ಇರಬೇಕೋ ಇರಬಾರದು, ಅವರು ಭ್ರಷ್ಟಾಚಾರ ಮಾಡಿದ್ದಾರ, ಅದಲ್ಲೇ ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ. ಅದನ್ನ ನಾನು ಮಾತನಾಡಕ್ ಹೋಗಲ್ಲ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇದೆ, ಆ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರದಲ್ಲಿ ಅವರು ನಡೆದುಕೊಂಡ ರೀತಿಯನ್ನು ನೋಡಿದ್ರೆ ಇವರಿಗೆ ರಾಜಕಾರಣದ ಯಾವ ಸೂಕ್ಷ್ಮಗಳ ಅರಿವು ಕೂಡ ಇಲ್ಲ. ಇವರು ಕೂಡ ಒಂದು ರೀತಿಯ ಬುಲ್ಡೋಜರ್ ರಾಜಕಾರಣವನ್ನ ಮಾಡ್ತಾ ಇದ್ದಂತೆ ಕಾಣುತ್ತೆ. ಒಂದು ನಾನು ಯೋಚನೆ ಮಾಡ್ತಾ ಇದ್ದುದು, ನಾಗೇಂದ್ರ ಅವರು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾಗಲ್ಲ, ಕಣ್ಣೀರು ಹಾಕಿದ್ದು ಯಾಕೆ? ಕಣ್ಣೀರು ಹಾಕುವ ಅಗತ್ಯ ಏನಿತ್ತು? ಅವರಿಗೆ ನೋವು ಏನಾಯ್ತು? ಅವ್ರು ಹೇಳಿದ್ರು, ನಾನು ಶಾಸಕ ಸ್ಥಾನಕ್ಕೆ ಬೇಕಾದ್ರೂ ರಾಜೀನಾಮೆ ಕೊಡ್ತೀನಿ, ಬಳ್ಳಾರಿಗೆ ಬಂದು ಬಿಜೆಪಿ ಎದುರಿಸಲಿ ಅಂದ್ರು. ಅವರು ಸಿಟ್ಟಿದ್ದು ಬಿಜೆಪಿಯ ನಾಯಕರ ಮೇಲೆ ಆಗಿತ್ತ, ಅಥವಾ ತಮ್ಮ ಸ್ವಪಕ್ಷೀಯ ನಾಯಕತ್ವದ ಮೇಲೆ ಅವ್ರಿಗೆ ಸಿಟ್ಟು ಬಂದಿತ್ತ? ಈಗ ಸ್ವಲ್ಪ ಅವ್ರ ಮೇಲೆ ಆರೋಪದ ಕಡೆ ನೋಡ್ಬಿಟ್ಟು ನಂತರ ಮುಂದುವರೋಣ. ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನಿದೆ, ಅದರ ದುರುಪಯೋಗನೋ ಅಕ್ರಮ 187 ಕೋಟಿ ಅಂತ. ಈ 187 ಕೋಟಿ ಏನಿದೆ ಅದು ತೆಲಂಗಾಣ ಚುನಾವಣೆಗೆ ಬಳಸಲಾಗಿತ್ತು ಅನ್ನುವ ಆರೋಪ ಇದೆ. ಯಾವಾಗ ಇದರ ಎನ್ಕ್ವೈರಿ ಇಡಿ ಆಗ್ಲಿ, CBI ಆಗ್ಲಿ, ಅಥವಾ ಸ್ಟೇಟ್ ಪೊಲೀಸ್ ಆಗ್ಲಿ ಇದ್ರ ಬಗ್ಗೆ ತನಿಖೆಯನ್ನು ಪ್ರಾರಂಭ ಮಾಡಿದಾಗ ಗಮನಿಸಬೇಕಾದ ಒಂದು ಅಂಶ ಏನು ಅಂದ್ರೆ, ನಾಗೇಂದ್ರ ಅವರ ಮನೆಯಲ್ಲಿ ಹಣ ಸಿಕ್ಕಿರ್ಲಿಲ್ಲ. ಫಸ್ಟ್ ಥಿಂಗ್, ಅವರೇ ಸ್ವಂತಕ್ಕೆ ಹಣ ಹೊಡೆದಿದ್ರೆ ಅವ್ರ ಮನೆಯಲ್ಲಿ ಹಣ ಸಿಗ್ಬೇಕಾಗಿತ್ತು, ಅದು ಸಿಕ್ಕಿಲ್ಲ. ಅದರ ಜೊತೆಗೆ ಬಹಳಷ್ಟು ಹಣ ಏನಿದೆ 90% ಹೇಳಲಾಗುತ್ತೆ, ಅಷ್ಟು ಹಣ ವಾಪಸ್ ಸಿಕ್ಕಿದೆ ಅನ್ನೋದು, ವಾಪಸ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ಅಕ್ರಮ ಏನಿದೆ, ಇದು ನಾಗೇಂದ್ರ ಅವರಿಗೆ ಮಾತ್ರ ಸೀಮಿತ ಆಗಿಲ್ಲ, ಇದರ ಹಿಂದೆ ಬೇರೆ ಬೇರೆಗಳ ಕೈಗಳಿವೆ ಅಂತ ಅನುಮಾನ ಬರುತ್ತೆ ಅಂತ. ಅದರಂತೆ ಇದನ್ನಾಗಿದ್ರೆ
ತೆಲಂಗಾಣ ಚುನಾವಣೆಗಾಗಿ ಈ ಹಣವನ್ನ ಬಳಸಲಾಯ್ತಾ? ತೆಲಂಗಾಣ ಚುನಾವಣೆಗೆ ಬಳಸಲಾಯಿತು ಅಂದ್ರೆ ಈ ಅಕ್ರಮದ ಹಣ ನಾಗೇಂದ್ರನಂತೆ ಯಾವುದೋ ಒಬ್ಬ ವ್ಯಕ್ತಿಯ ವೈಯಕ್ತಿಕ ವ್ಯವಹಾರ ಉಳಿದಿಲ್ಲ, ಅದು ಒಂದು ರಾಜಕೀಯ ಪಕ್ಷದ ವ್ಯವಹಾರವಾಗಿ ಬದಲಾಗುತ್ತೆ. ಬಿಜೆಪಿ ಜೆಡಿಎಸ್ ಆರೋಪ ಅದೇನೆ, ಈ ಹಣವನ್ನ ತೆಲಂಗಾಣ ಇದಕ್ಕೆ ಬಳಸಲಾಗಿತ್ತು. ಆ ಬಳಸಿದ್ದಂತ ಗೊತ್ತಿದ್ರಿಂದನೂ ಸೊ ತಮ್ಮನ್ನ ರಕ್ಷಿಸಿಕೊಳ್ಳುವುದಕ್ಕಾಗಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಯಿತು ಅನ್ನೋದು ಬಿಜೆಪಿ ಜೆಡಿಎಸ್ ಆರೋಪ. ಅವ್ರ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡಿಗೆ ಈ ದುಡ್ಡು ಹೋಗಿದೆ, ಅದು ಅಲ್ಲಿಂದ ತೆಲಂಗಾಣಕ್ಕೆ ಹೋಗಿದೆ ಅಂತ ಆರೋಪವನ್ನು ನಂಬಬೇಕಾಗಿಲ್ಲ. ಆದ್ರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಾಜಕೀಯ ಪಕ್ಷಕ್ಕೆ, ರಾಷ್ಟ್ರೀಯ ಪಕ್ಷಕ್ಕೆ ಒಂದು ನಿಲುವು ಬೇಕಲ್ವಾ? ನಾಗೇಂದ್ರ ಅವರ ಮೇಲೆ ಆರೋಪ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳದಿರುವುದು ಸರಿಯಾದ ನಿರ್ಧಾರ ಆಗ್ತಿತ್ತು ಕಾಂಗ್ರೆಸ್ ಪಕ್ಷದ್ದು. ನೀವು ತೆಗೆದುಕೊಂಡ ಮೇಲೆ ನೀವು ಅವರು ಡಿಫೆಂಡ್ ಮಾಡಿಕೊಳ್ಳುವಷ್ಟು ಶಕ್ತಿ ಆದರೂ ನಿಮಗೆ ಇರಬೇಕಾಗಿತ್ತು. ಕೇವಲ ಬಿಜೆಪಿ ಪಾದಯಾತ್ರೆ ಮಾಡುತ್ತೆ ಅನ್ನುವ ಕಾರಣಕ್ಕಾಗಿ ನೀವು ಅವರ ಸಚಿವ ಸಂಪುಟದಿಂದ ಕೈ ಬಿಟ್ರ? ಐ ಡೋಂಟ್ ಥಿಂಕ್ ಸೊ. ಅಲ್ವೇ ಅಲ್ಲ. ಅವರ ಮೇಲಿರುವ ಆರೋಪವನ್ನ ಉಪಯೋಗಿಸಿಕೊಂಡು ಇನ್ನೊಂದು ಹೆಜ್ಜೆ ಇಡುವುದಕ್ಕೆ ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಏನದು? ಆರೋಪದ ಕಾರಣಕ್ಕಾಗಿ ನಾಗೇಂದ್ರ ಅವರು ಬಿಟ್ಟಿದ್ದಾರೆ ಅನ್ನೋದು ನಾನು ಒಪ್ಪಲ್ಲ. ಆರೋಪ ಮೊದಲು ಇತ್ತು, ಈಗಲೂ ಇದೆ. ಆದ್ದರಿಂದ ಆರೋಪದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಗಂಭೀರವಾಗಿದ್ರೆ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಬಾರ್ದಾಗಿತ್ತು ಅಲ್ವಾ? ಈ ತೆಗೆದುಕೊಂಡ ಮೇಲೆ ಕೈ ಬಿಟ್ಟಿದ್ದು ಯಾಕೆ? ಅದಕ್ಕೆ ನಾವು ಇದನ್ನ ದಟ್ ಕ್ರೊನಾಲಜಿಯನ್ನು ನೋಡ್ತಾ ಬರ್ಬೇಕು. ಇದಕ್ಕೆ ನಾನು ಹೇಳೋದು, ಇದನ್ನು ಒಂದು ರೀತಿಯಲ್ಲಿ ನಾನು ಹಿಂದೆ ಒಂದು ಇದ್ರಲ್ಲಿ ಹೇಳಿದೆ, ನಾಗೇಂದ್ರ ಅವರ ಬಲಿ ಅಂತ ನನಗೆ ಅನಿಸೋ ಪ್ರಾಬಲವಾಗಿ. ಇದನ್ನ ಹೇಳಬೇಕಾದ್ರೂ ಅವ್ರ ಭ್ರಷ್ಟಾಚಾರ ವಿಚಾರ ನಾನು ಆ್ಯಡ್ ಮಾಡ್ತಾ ಇದ್ದೆ. ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳ ಮೂವ್ ಮತ್ತು ಮನಸ್ಥಿತಿ ಏನು ಅಂತ. ಸೊ ಸಚಿವ ಸಂಪುಟ ರಚನೆ ಆಯ್ತು, ಆದ್ಮೇಲೆ ಸಿದ್ದರಾಮಯ್ಯನವರು ಮುನಿಸಿಕೊಂಡ್ರು, ಇದೆಲ್ಲ ಗೊತ್ತಿದೆ ಅಲ್ವಾ? ಸೊ ಬಸವರಾಜ್ ಶಿವಣ್ಣ ಅವರಿಗೆ ಕೊಡಬೇಕಾಗಿತ್ತು ಅನ್ನೋದು, ಗಾಯತ್ರಿ ಶಾಂತನಗೌಡರಿಗೆ ಕೊಟ್ಟಿದ್ದು, ಅವ್ರ ನಂತರ ಪ್ರಮಾಣ ವಚನ ಸ್ವೀಕಾರ ಮಾಡದೇ ಇರೋದು, ಒಂದು ಸ್ಥಾನ ಉಳ್ಕೊಂಡಿದ್ದು, ನಂತರ ಮಹಿಳೆಯರೊಬ್ಬರಿಗೆ ಅದನ್ನು ಕೊಡಬೇಕಾದ ಅನಿವಾರ್ಯತೆ ಇದ್ದಿದ್ದು, ಅದರ ಜೊತೆಗೆ ಎಲ್ಲ ಅತೃಪ್ತ ಆತ್ಮಗಳು ಕಾಂಗ್ರೆಸ್ನಲ್ಲಿ ಕುಣಿದಾಡಕ್ ಪ್ರಾರಂಭ ಆಗಿದ್ದು. ಈಗ ಇದನ್ನು ಮಾಡಿದ ಉದ್ದೇಶ ಏನು? ಯಾಕೆಂದ್ರೆ ನಾಗೇಂದ್ರ ಅವರು ನಿಮಿತ್ತ ಮಾತ್ರ. ಈಗ ಒತ್ತಡದ ಮೂಲಕ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದು ಆ ಸ್ಥಾನದಲ್ಲಿ ಬಹುಮಟ್ಟಿಗೆ ಬಳ್ಳಾರಿಯ ಮಹಿಳೆ ಶಾಸಕಿಯನ್ನ ಮಂತ್ರಿಯನ್ನ ಮಾಡಿದ್ರೆ ಬಳ್ಳಾರಿ ಕೋಟನೂ ಆಯ್ತು, ಮಹಿಳೆ ಕೋಟ ಆಯ್ತು. ಇನ್ನೊಂದು ಉಳ್ಕೊಳ್ಳುತ್ತೆ. ಆ ಇನ್ನೊಂದು ಉಳಿದಕ್ಕೆ ಸಿದ್ದರಾಮಯ್ಯನವರು ಸಮಾಧಾನ ಪಡಿಸೋದಕ್ಕೆ ಬಸವರಾಜ್ ಶಿವಣ್ಣ ಅವರು ಮಾಡಿಬಿಟ್ರೆ ಮುಗಿದು ಹೋಯ್ತು ಅಂತ. ಇದು ಗೇಮ್ ಪ್ಲಾನ್ ಅಂತ. ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಅವು ಅದಕ್ಕೆ ಒಂದು ರೀತಿ ಆಂಟಿಸಿಪೇಟರಿ ಬೇಲ್ಗಳನ್ನ ತಗೊಳ್ಳೋದು. ಏನು ಅಂದ್ರೆ, ಸೊ ನಾಗೇಂದ್ರ ಅವರು ಪಕ್ಷಕ್ಕಾಗಿ ತ್ಯಾಗ ಮಾಡ್ತಿದ್ದಾರೆ. ನಾಗೇಂದ್ರನು ಹೇಳ್ತಾರೆ, ನಾನು ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟೆ. ಈ ಹೇಳಿಕೆಗಳೆಲ್ಲವೂ ಸುಳ್ಳು. ಇದು ಡಿಫರೆಂಟ್ ಆದ ಗೇಮ್ ಪ್ಲಾನು. ಪ್ರಸಕ್ತ ರಾಜಕೀಯ ಕಾಂಗ್ರೆಸ್ ಒಳಗಡೆ ಸಂಪುಟ ವಿಸ್ತರಣೆಯ ಬಿಕ್ಕಟ್ಟಿದೆಯಲ್ಲ, ಅದರಿಂದ ಹೊರಗೆ ಬರುವುದಕ್ಕೆ ಇದನ್ನ ಬಳಸಿಕೊಳ್ಳಲಾಗಿದೆ. ಈ ಬೆಳವಣಿಗೆಯನ್ನ ಬಳಸಿಕೊಳ್ಳಲಾಗಿದೆ. ಇದು ಬಿಜೆಪಿ ಜೆಡಿಎಸ್ ನಡೆಸಿದ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಬಹುದು, ಮಾಧ್ಯಮಗಳು ಹೇಳ್ತಾರೆ. ಅಲ್ವೇ ಅಲ್ಲ. ತಮ್ಮ ಕಷ್ಟದಿಂದ ಹೊರಗೆ ಬರೋದಕ್ಕೆ ತಮ್ಮದೇ ಒಬ್ಬ ಸಚಿವರನ್ನ ಬಲಿ ಕೊಟ್ಟ ಪ್ರಕರಣ ಅಷ್ಟೇ. ಯಾಕೆ ಅಂದ್ರೆ ಅವ್ರಿಗೆ ಬೇರೆ ದಾರಿನೇ ಇರಲಿಲ್ಲ. ಸಿದ್ದರಾಮಯ್ಯನವರ ಬೇಸರವನ್ನ ತಣಿಸಬೇಕಾಗಿತ್ತು, ಆ ಅನಿವಾರ್ಯತೆ ಇತ್ತು. ಅದ್ರ ಜೊತೆಗೆ ಮಹಿಳೆಯೊಬ್ಬರಿಗೂ ಕೂಡ ಸಚಿವರನ್ನ ಮಾಡಬೇಕಾಗಿತ್ತು. ಇದು ಬಹುಮಟ್ಟಿಗೆ ನನ್ನ ವಿಶ್ಲೇಷಣೆ ಅನಿಸ್ತಾ ಇದೆ. ಗೊತ್ತಾಗುತ್ತೆ ಈಗ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಈಗ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಪ್ರತಿಕ್ರಿಯೆ ಕೇಳಿದಾಗ ಅವ್ರೇನು ರಿಯಾಕ್ಟೇ ಮಾಡದೆ ಬಂದ್ಬಿಟ್ರು. ಮುಖ್ಯಮಂತ್ರಿ ಹೋಗ್ಬಿಟ್ರು, ಈ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಅಂತ. ಆದ್ರೆ ಅವ್ರು ಮೊದಲಿಂದ ಹೇಳ್ತಾ ಬಂದಿದ್ರು. ರಾಹುಲ್ ಗಾಂಧಿ ಅವ್ರನ್ನ ನೋಡಿ ಮೀಟ್ ಮಾಡಿ ಸುರ್ಜೇವಾಲ್ ಜೊತೆ ಬಂದ್ಮೇಲೂ ಕೂಡ
ಸೊ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವ ಮಾತನ್ನ ಹೇಳಿದ್ರು. ಆಗ್ಲೇ ತೀರ್ಮಾನ ಆಗೋಗಿತ್ತು. ಈಗ ಪಕ್ಷ ಈ ಬೆಕ್ಕಟ್ಟಿಂದ ಹೊರಗೆ ಬರೋದಕ್ಕೆ ಒಂದು ಬಲಿ ಬೇಕು. ಬಲಿ ಕೊಡೋದು ಯಾರನ್ನ? ಕುರಿ ಕೊಡ್ತಾರೆ, ಕೋಳಿ ಕೊಡ್ತಾರೆ ಬಲಿನ. ದೊಡ್ಡ ಪ್ರಾಣಿಗಳು ಯಾರು ಬಲಿ ಕೊಡಲ್ಲ ಅಲ್ವಾ? ದೊಡ್ಡವರು ಬಲಿ ಕೊಡಕ್ಕಾಗಲ್ಲ. ಬಲಿ ಕೊಡೋದಕ್ಕಿಂತ ಪ್ರಾಣಿಗಳೇ ಬೇಕು. ಸೊ ಆ ಬಲಿ ಕೊಡುವಂತ ಪ್ಲಾನು ಹೋಗಾಗಿತ್ತು. ಯಾಕಂದ್ರೆ ಈ ಯೋಜನೆಯ ಮೊದಲ ಹೆಜ್ಜೆಗಳು ನೀವು 2-3 ದಿನಗಳ ಹಿಂದೆ ಸಿಗುತ್ತೆ. ನೀವು ಸೂಕ್ಷ್ಮವಾಗಿ ರಾಜಕೀಯವನ್ನ ಫಾಲೋ ಮಾಡ್ತಾ ಇದ್ರೆ ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ಒಂದು ಸುದ್ದಿ ಬಂತು, ಅದೇ ನಾಗೇಂದ್ರ ರಾಜೀನಾಮೆ ನೀಡ್ತಾರೆ ಅಂತ. ಆಗ ನಾಗೇಂದ್ರ ಅವರಿಗೆ ರಾಜೀನಾಮೆ ತಾವು ನೀಡಬೇಕಾದ ಸ್ಥಿತಿ ಬರುತ್ತೆ ಅನ್ನೋದು ಅವರ ಅರಿವಿಗೆ ಇರಲಿಲ್ಲ ಪಾಪ. ಅದನ್ನ ಬಹುಮಟ್ಟಿಗೆ ಅಧಿಕಾರ ಕೇಂದ್ರ ಇದೆಯಲ್ಲ ಅಲ್ಲಿಂದ ಪ್ಲಾಂಟ್ ಮಾಡಿಸಲಾಗಿತ್ತು. ಆ ಪ್ಲಾಂಟ್ ಮಾಡಿದ ಸುದ್ದಿ ಎಲ್ಲ ಕಡೆ ಪ್ಲಾಂಟ್ ಮಾಡೋ ಹೊತ್ತಿಗೆ, ಸಂಜೆ ಹೊತ್ತಿಗೆ ಅದನ್ನ ಪ್ಯಾಚ್ ಅಪ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಹಾಗೇನು ರಾಜೀನಾಮೆ ಪ್ರಶ್ನೆ ಇಲ್ಲ, ಇವ್ರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ತಿಪ್ಪೆ ಮಾಡ್ಬಿಟ್ಟು ಸರಿ ಮಾಡ್ಬಿಟ್ಟು ಮುಖ್ಯಮಂತ್ರಿಗಳು ಹೊರಟೋಗ್ಬಿಟ್ರು. ಆವಾಗ ಮಧ್ಯದಲ್ಲಿ ಮಾಧ್ಯಮಗಳು ಸಿಕ್ಕಾಕೊಂಡ್ಬಿಟ್ಟು, ಅಯ್ಯೋ ನಾವು ಯಾರನ್ನೋ ಕೇಳೋ ಸುದ್ದಿ ಹಾಕಿದ್ವಿ, ಸುದ್ದಿ ಕೊಟ್ಟವರೇ ಸುದ್ದಿ ಇಲ್ಲ ಅನ್ನೋ ಸ್ಥಿತಿ ಬಂತಲ್ಲ ಅಂತ ಅವ್ರು ಬೇರೆ ಅಲ್ಲಿ ಮಾಧ್ಯಮಗಳು ತಲೆ ಕೆಡಿಸ್ಕೊಂಡಿದ್ರು. ಆವಾಗಲೇನೆ ನಾಗೇಂದ್ರ ಅವರ ಆ ಕಚೇರಿಯಿಂದ ಒಂದು ಪತ್ರಿಕಾ ಪ್ರಕಟಣೆ ಬರುತ್ತೆ, ಹಾಗೆ ಅಂಥದ್ದು ಏನೂ ಆಗಿಲ್ಲ, ಮುಖ್ಯಮಂತ್ರಿ ಮಾತಾಡಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ. ಪಾಪ ಮುಗ್ಧ ನಾಗೇಂದ್ರ ಅವರಿಗೆ ಒಳಗಡೆ ನಡೆಯುತ್ತಿರುವ ಈ ಪ್ಲಾನ್, ಈ ಯೋಜನೆ ಗೊತ್ತೇ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದ ಈ ಬಗ್ಗಂಡನ ಬಗೆಹರಿಸೋದಕ್ಕೆ ತಮ್ಮನ್ನೇ ಬಲಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಯಾವಾಗಲೂ ಬಲಿಯಾಗೋ ಪ್ರಾಣಿಗಳಿಗೆ ಗೊತ್ತಿರಲ್ಲ ಪಾಪ. ಯಾಕಂದ್ರೆ ಕುತ್ತಿಗೆ ಒಂದು ಹಗ್ಗ ಕಟ್ಟಿ ತಗೊಬಂದಿರ್ತಾರೆ, ಆ ಪ್ರಾಣಿ ಮೇಲೆ ಒಂದು ಕುಂಕುಮ ಹಾಕ್ಬಿಡ್ತಾರೆ. ಅವಾಗ ಆ ಪ್ರಾಣಿಗಳು ಏನ್ ಮಾಡ್ತಾರೆ ಅಂದ್ರೆ ತಮ್ಮನ್ನ ಸಂಭ್ರಮದಲ್ಲಿ ಕರ್ಕೊಂಡು ಹೋಗ್ತವೆ ಅಂತ. ಬಹಳ ಖುಷಿಲಿರ್ತಾವು, ಟಕ್ಕ 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 ಟಕ್ ಅಂತ ಕುಣಿತ ಗೊತ್ತೇ ಇರಲ್ಲ. ಯಾವಾಗ ಬಲಿ ಪೀಠದ ಮುಂದೆ ತೆಗೆದುಕೊಂಡು ಹೋಗಿ ಕತ್ತಿಯನ್ನ ಕಚಕ್ ಅನಿಸ್ತಾರೋ 1 ನಿಮಿಷಕ್ಕೆ ಮುಗ್ದೋಗ್ಬಿಡುತ್ತೆ. ಆ ಬಲಿಯಾಗುವ ಪ್ರಾಣಿಯ ಸಂಭ್ರಮ ಇರುತ್ತಲ್ಲ, ಅದು ಅಲ್ಲಿ ಮುಗ್ದೋಗ್ಬಿಡುತ್ತೆ. ನಾಗೇಂದ್ರ ಅವರ ಕಣ್ಣಲ್ಲಿ ಬಂದಿರುವ ನೀರಿದೆಯಲ್ಲ, ಅದು ಇದೇ ಕಥೆಯನ್ನ ಹೇಳುತ್ತೆ ಅನ್ಸುತ್ತೆ ನನಗೆ. ಅವ್ರು ನಾನು ಎಲ್ಲವನ್ನ ಎದುರಿಸ್ತೀನಿ ಅಂದ್ರು. ಅವ್ರಿಗೆ ಮೊದಲೇ ಗೊತ್ತಿದ್ರೆ ಅವು ಇವತ್ತು ಕಣ್ಣೀರು ಹಾಕ್ತಿರ್ಲಿಲ್ಲ. 2 ದಿನಗಳ ಹಿಂದೆ ಅವರ ಕಚೇರಿಯಿಂದ ಏನು ಕ್ಲಾರಿಫಿಕೇಶನ್ ಕೊಟ್ಟರಲ್ಲ, ಆವಾಗಲೇ ಅವ್ರಿಗೆ ಅವರಿಗೆ ಗೊತ್ತಿಲ್ಲದಂತೆ ಹೈಕಮಾಂಡ್ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಬಿಕ್ಕಟ್ಟಿನ ಸಂದರ್ಭದಲ್ಲಿ ನಮಗೆ ಈ ಬಲಿ ಕೊಡೋಕಿರುವ ಏಕಮೇವ ವ್ಯಕ್ತಿ ಅಂದ್ರೆ ಬಿ ನಾಗೇಂದ್ರ, ಭ್ರಷ್ಟಾಚಾರದ ಪ್ರಶ್ನೆ ಕೂಡ ಇದೆ. ಆದ್ರಿಂದ ದಟ್ ಭ್ರಷ್ಟಾಚಾರದ ಮಹಾನ್ ವಿರೋಧಿಯಾದ ಕಾಂಗ್ರೆಸ್ ಅದೆಲ್ಲ ಬುಲ್ಶಿಟ್ ಕಣ್ರಿ, ಪ್ರಯೋಜನಕ್ಕೆ ಇಲ್ಲರ ಮಾತುಗಳು. ಆ ಭ್ರಷ್ಟಾಚಾರದ ಅಸ್ತ್ರವನ್ನು ಮಾತ್ರ ಹಿಡ್ಕೊಬಿಟ್ಟು ಅವರಿಂದ ರಾಜೀನಾಮೆ ಕೊಡಿಸ್ಬಿಡೋದು. ಈ ಕಡೆ ಬಿಜೆಪಿ JDSಗೂ ಸಂತೋಷ, ತಮ್ಮ ಹೋರಾಟದಿಂದ ಹೋಯ್ತು, ಅವರಿಗೂ ಗರಿ ಬರುತ್ತೆ. ಅವ್ರಿಗೆ ಗರಿ ಬಂದ್ಬಿಟ್ಟು ಅವ್ರನ್ನೂ ಗುಡ್ ಬುಕ್ಸ್ ನಲ್ಲಿ ಇಟ್ಕೊಂಡಂಗಾಯ್ತು. ರಾಜ್ಯ ಬಿಜೆಪಿ ಮತ್ತು JDS ನಾಯಕರು ಬಹಳ ಸಂತೋಷ ಪಡಂಗಾಯ್ತು. ಈ ಕಡೆ ಕಾಂಗ್ರೆಸ್ನ ಒಳಗಿನ ಬಿಕ್ಕಟ್ಟು ಬಗೆಹರಿತು, ಎಲ್ಲವೂ ಸಂತೋಷಮಯವಾಗಿ ಮುಗಿಯಿತು ಅಂತ ನಾವು ಹಳೆ ಚಂದಮಾಮ ಕಥೆಗಳಿರ್ತೀವಲ್ವ, ಎಲ್ಲ ಆದ್ಮೇಲೆ ಕೊನೆಗೆ ಪ್ರತಿಯೊಂದು ಸಂತೋಷವಾಗಿತ್ತು ಮತ್ತು ರಾಜ ಮಹಾರಾಜರು 100 ವರ್ಷಗಳಿಂದ ಸುಖ ಸಂತೋಷದಿಂದ ಬದುಕಿ ಆಡಳಿತ ನಡೆಸಿದ್ರು ಅಂತ ಹೇಳ್ತೀವಲ್ಲ, ಆ ರೀತಿ ಹಂತಕ್ಕೆ ತಂದಿಟ್ಟಿದ್ದು. ಆದ್ರೆ ಇದು ಇಲ್ಲಿಗೆ ಮುಗಿಯುತ್ತಾ ಗೊತ್ತಿಲ್ಲ. ಇಟ್ಸ್ ಅ ಸೀರಿಯಸ್ ಥಿಂಗ್. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.